ಒಂದಾನೊಂದು ರಾತ್ರಿ 15 ವರ್ಷದ ಹರೀಶ್ ತನ್ನ ಗೆಳತಿಯ ಮನೆಗೆ ಹಬ್ಬದ ನಂತರ ಹೋಗಿ ತಡವಾಗಿ ಮನೆಗೆ ಹಿಂತಿರುಗುತ್ತಿದ್ದ. ಚಂದ್ರ ಮಳೆ ಬಿದ್ದ ಮೋಡಗಳ ಹಿಂದೆ ಅಡಗಿಕೊಂಡಿದ್ದರಿಂದ ರಸ್ತೆ ತುಂಬಾ ಕತ್ತಲಾಗಿ ಕಾಣಿಸಿತು. ಗಾಳಿ ಎದ್ದುಕೊಂಡು ಒಣ ಎಲೆಗಳನ್ನು ಗಸಗಸನೆ ಓಡಿಸುತ್ತಿತ್ತು. ಹರೀಶ್ ನಡೆದು ಬರುತ್ತಿದ್ದಾಗ ಹಠಾತ್ ದೂರದಲ್ಲಿ ಒಂದು ಕಪ್ಪು ನೆರಳು ಕಾಣಿಸಿತು. 2 ಹೊಳೆಯುವ ಕಣ್ಣುಗಳು ಅಂದಂತೆ. ಅವನ ಹೃದಯ ಬಡಬಡಿಸಿತು. ಕಳ್ಳಿ ದೇವ್ವ ಎಂದು ಅವನಿಗೆ ತಕ್ಷಣ ನೆನಪಾಯಿತು. ನೆರಳು ನಿಧಾನವಾಗಿ ಹತ್ತಿರ ಬರುತ್ತಿತ್ತು. ಹರೀಶ್ ಭಯದಿಂದ ದೇಹವೇ ನಡುಗುತ್ತಿದ್ದರೂ ಹೆಜ್ಜೆ ಹಿಂದಿರುಗಿಸಲು ಧೈರ್ಯವಿಲ್ಲ. ಅದು ಇನ್ನೂ ಹತ್ತಿರ ಬಂದಾಗ ಹಠಾತ್ ಮ್ಯಾವ್ ಎಂಬ ಶಬ್ದ ಕೇಳಿಸಿತು. ಅವನು ಕಣ್ಣು ದೊಡ್ಡದು ಮಾಡಿ ನೋಡಿದ್ರೆ ಒಂದು ಸಣ್ಣ ಕಪ್ಪು ಬೆಕ್ಕು. ಅದರ ಕಣ್ಣುಗಳಿಗೆ ಚಂದ್ರಕಿರಣ ಬಿದ್ದು ಹೀಗೆ ಹೊಳೆಯುತ್ತಿದ್ದಂತೆ. ಹರೀಶ್ ನಿಶ್ವಾಸ ಬಿಟ್ಟ. ಭಯ ನವಿಲಿನಂತೆ ಮಾಯವಾಯಿತು. ಊರಿನ ಕಥೆಗಳಲ್ಲಿರುವ ಕಳ್ಳಿ ದೇವ್ವ ಅಂದ್ರೆ ಇಂತಹ ಕತ್ತಲಲ್ಲಿ ಕಾಣುವ ಬೆಕ್ಕಿನ ನೆರಳನ್ನೇ ಜನರು ದೈವೀಕರಿಸಿ ಮಂತ್ರಕತೆ ಮಾಡಿರೋದು ಎಂದು ಅವನು ಅರಿತುಕೊಂಡ. ಬೆಕ್ಕು ಅವನ ಕಾಲಿಗೆ ಅಪ್ಪಿಕೊಂಡಂತೆ ನ್ಯೂ ಅಂದಿತು. ಹರೀಶ್ ನಗುತ್ತಾ ಬಾ ಸಣ್ಣ ದೇವ್ವ ಮನೆಗೆ ಹೋಗೋಣ ಎಂದು ಹೇಳಿ ಬೆಕ್ಕನ್ನೇ ತನ್ನ ಜೊತೆ ಕರೆದುಕೊಂಡು ಹೋದ. ಅಂದಿನಿಂದ ಗ್ರಾಮದಲ್ಲಿ ಕಳ್ಳಿ ದೇವ್ವದ ಕಥೆ ಕಡಿಮೆ, ಆ ಕಪ್ಪು ಬೆಕ್ಕಿನ ಮೋಜಿನ ಕಥೆಗಳು ಹೆಚ್ಚು. ಹರೀಶ್ ಬೆಕ್ಕನ್ನು ಮನೆಗೆ ಕರೆದುಕೊಂಡು ಹೋದ ರಾತ್ರಿ ಊರಿನಲ್ಲಿ ವಿಚಿತ್ರ ಘಟನೆಗಳು ಆಗತೊಡಗಿದವು. ಬೆಕ್ಕು ಈಗ ಅವನು ಕಳ್ಳಿ ಎಂದು ಹೆಸರಿಟ್ಟಿದ್ದ ಎಂದು ಸಾಮಾನ್ಯ ಬೆಕ್ಕಿನಂತೆ ಕಾಣಿಸುತ್ತಿರಲಿಲ್ಲ. ಮಧ್ಯರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಹರೀಶ್ ಮನೆಯ ಅಂಗಳದಲ್ಲಿ ಬೆಳಕು ನೆರಳಿನಂತೆ ಒಂದು ನುಣುಗು ಕಾಣಿಸಿತು. ಹರೀಶ್ ಕಿಟಕಿಯಿಂದ ನೋಡಿದಾಗ ಕಳ್ಳಿ ಅಂಗಳದ ಮಧ್ಯದಲ್ಲಿ ನಿಂತು ಯಾರಿಗೂ ಗಾಢವಾಗಿ ನೋಡುತ್ತಿರುವಂತೆ ತೋರಿತು. ಮೊಸರು ಮಂಜಿನ ಗಾಳಿಯಲ್ಲಿ ಕಳ್ಳಿಯ ನೆರಳು 1ಕ್ಕಿಂತ 2, 2ಕ್ಕಿಂತ 3 ಆಗಿ ಚದರಿತು. ಹರೀಶ್ ದಿಗ್ಭ್ರಮೆಗೊಂಡ. ಇದು ಬೆಕ್ಕಿನ ನೆರಳ? ಇಲ್ಲ, ನೋ ಬೇರೆ. ಅಗುಳಿನ ಮಂಜಿನಿಂದ ಒಂದು ವೃದ್ಧೆ ಹೊರಬಂದಳು. ಬೆಳ್ಳಿಬೂದು ಕೂದಲು, ಗಾಳಿ ಬೀಸಿದರೆ ತಪ್ಪಿ ಹೋಗುವಷ್ಟು ಸಣ್ಣ ಮೈ. ಅವಳು ಕಳ್ಳಿಯ ಕಡೆ ಕೈಚಾಚಿದಳು. ಮನೆಗೆ ಬಾ, ನಿನ್ನ ಜಾಗ ಮನುಷ್ಯರ ಬಳಿಯಲ್ಲ ಎಂದಳು ಕರಗಿದ ಧ್ವನಿಯಲ್ಲಿ. ಹರೀಶ್ ಭಯದಿಂದ ತಡೆಯಲಾಗದೆ ಹೊರಗೆ ಓಡಿ ಬಂದನು. ನೀವು ಯಾರು? ಕಳ್ಳಿ ನನ್ನೊಡನೆ ಇರುತ್ತೆ ಎಂದನು. ವೃದ್ಧೆ ನಿಧಾನವಾಗಿ ಅವನತ್ತ ತಿರುಗಿ ನೋಡಿದಳು. ಅವಳ ಕಣ್ಣುಗಳು ಅತಿಶಯವಾಗಿ ಶಾಂತ ಆದರೆ ಅಪಾರ ರಹಸ್ಯಗಳನ್ನೊಳಗಿಟ್ಟಂಥವು. ಈ ಬೆಕ್ಕೆ ಊರಿನವರು ಹೇಳಿಕೊಂಡ ಕಳ್ಳಿ ದೇವ್ವ ಎಂದಳು. ಆದರೆ ಅದು ಯಾರನ್ನೂ ಕೊಲ್ಲೋದಿಲ್ಲ, ಕೇವಲ ಕತ್ತಲಲ್ಲಿ ದಾರಿ ತಪ್ಪಿದವರನ್ನು ರಕ್ಷಿಸುವ ಆತ್ಮ. ಹರೀಶ್ ಬೆಕ್ಕಿನತ್ತ ನೋಡಿದ. ಅವನು ಕಳ್ಳಿಯನ್ನು ಮೊದಲ ಬಾರಿಗೆ ಕಾಣುವಂತೆ ಕಂಡಿತು. ಗಂಭೀರ, ಮೌನ, ರಹಸ್ಯಪೂರ್ಣ. ಆದ್ರೆ ಇದು ನನ್ನನ್ನು ಬಿಟ್ಟರೆ ಹೇಗೆ ಎಂದು ಹರೀಶ್ ಕೇಳಿದ. ವೃದ್ಧೆ ಸ್ವಲ್ಪ ನಗುತ್ತಾ ಹೇಳಿದಳು, ರಾತ್ರಿ ನಿನ್ನನ್ನು ಬೆಕ್ಕು ಅಲ್ಲ, ಆತ್ಮವೇ ರಕ್ಷಿಸಿತು. ನಿನಗೆ ಭಯವಿತ್ತು, ಈಗ ಅದು ಹಿಂದಕ್ಕೆ ಹೋಗಬೇಕು. ಹರೀಶ್ ಕಣ್ಣೀರು ತಡೆದ. ಕಳ್ಳಿ, ನೀನು ಹೋಗ್ಬಾರದ. ಬೆಕ್ಕು ನಿಧಾನವಾಗಿ ಹತ್ತಿರ ಬಂದು ಅವನ ಕಾಲಿಗೆ ಒಮ್ಮೆ ಅಪ್ಪಿಕೊಂಡಿತು. ಆ ಕ್ಷಣದಲ್ಲಿ ಹರೀಶ್ ಮನಸ್ಸಿಗೆ ಒಂದು ಬಗೆಯ ಉಷ್ಣತೆ ಹರಿದಂತೆ. ತಕ್ಷಣವೇ ಕಾಳಿ ಬೆಕ್ಕಿನ ರೂಪವು ಮಂಜಿನೊಳಗೆ ಕರಗಿ ಬಿಳಿ ಹಕ್ಕಿಯ ರೂಪಕ್ಕೆ ಬದಲಾಗಿತು. ಚಿಕ್ಕ, ನಯವಾದ, ಪ್ರಕಾಶಮಾನ. ಹಕ್ಕಿ ವೃದ್ಧೆಯ ಆಂಗಲಿಗೆ ಬಂದು ಕುಳಿತಿತು. ವೃದ್ಧೆ ಮೃದುವಾಗಿ ಹೇಳಿದಳು, ನಿನ್ನ ಕತ್ತಲೆಯ ಭಯವನ್ನು ಇದು ತೆಗೆದಿದೆ ಮಗನೇ. ಈಗ ನೀನು ದಾರಿ ಹೋದವರಲ್ಲಿ ಒಬ್ಬನಲ್ಲ. ಅವಳು ಮಂಜಿನೊಳಗೆ ಮರೆಯಾಗುತ್ತಿದ್ದಂತೆ ಬೆಳಗಿನ ಕಿರಣಗಳು ಊರಿನ ಮೇಲೆ ಹಬ್ಬುತ್ತಿದ್ದವು.